ಬಿಜೆಪಿ ಯಾವಾಗ ತನ್ನ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಅನ್ನುವ ಕುತೂಹಲ ಬಿಜೆಪಿ ನಡೆಯುತ್ತಾ ಎಲ್ಲರ ಚಿತ್ತ ನೆಟ್ಟಿದೆ. ಮೊದಲ ಪಟ್ಟಿ ಬಿಡುಗಡೆ ಮಾಡಿ ಮೊದಲ ಹಂತದಲ್ಲಿ 195 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿತ್ತು. ಈಗ ಕುರುಕ್ಷೇತ್ರ ಕದನಕ್ಕೆ ಕೇಸರಿ ಪಡೆ ರಣಸನ್ನದ್ಧವಾಗಿದೆ. ಇವತ್ತು ಬಿಜೆಪಿಯಿಂದ ಎರಡನೇ ಪಟ್ಟಿ ಬಿಡುಗಡೆ ಸಾಧ್ಯತೆ ಕಂಡು ಬರ್ತದೆ. ಇವತ್ತು ಅಥವಾ ನಾಳೆ ಬಹುತೇಕ ಅಂತಿಮವಾಗುತ್ತೆ. ಆದರೆ ಒಂದು ಸಂಭಾವ್ಯ ಪಟ್ಟಿ ಇದೆ, ಆ ಸಂಭಾವ್ಯ ಪಟ್ಟಿ ತಯಾರಾಗಿದೆ. ಆ ಸಂಭಾವ್ಯ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರು ಇದೆ ಅನ್ನೋದ್ರ ಬಗ್ಗೆ ಆ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಮ್ಮ ಬಳಿ ಇರುವಂತಹ ಸಂಭಾವ್ಯರ ಪಟ್ಟಿ ಏನಿದೆ ಅದೇ ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. 1-2-3 ಆಚೆ ಈಚೆ ಆಗ್ಬೋದು, ಆದರೆ ಬಹುತೇಕ ಅದೇ ಫೈನಲ್ ಆಗುವ ಹಂತದಕ್ಕೆ ಬಂದಿದೆ. ನೋಡಿ, ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹೆಸರು ಒಂದು ಸಂಭಾವ್ಯ ಪಟ್ಟಿ ತಯಾರಾಗಿದೆ. ಅದರಲ್ಲಿ ಪ್ರಮುಖವಾಗಿ 2 ಮಾಜಿ ಸಿಎಂಗಳಿಗೆ ಟಿಕೆಟ್ ಅನ್ನು ಕೊಡುವ ಪ್ಲಾನಿಂಗ್ ಅಲ್ಲಿದ್ದಾರೆ ಬಿಜೆಪಿ ವರಿಷ್ಠರು. ಬೆಳಗಾವಿಯಿಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು, ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಅವರು. ಯಾರ್ಯಾರಿಗೆ ಟಿಕೆಟ್ ಮಿಸ್ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಮೈಸೂರಿನಿಂದ ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ. ಬೆಂಗಳೂರು ಉತ್ತರದಿಂದ ಹಾಲಿ ಸಂಸದರಾಗಿರುವಂತಹ ಸದಾನಂದ ಗೌಡ ಅವರಿಗೂ ಕೂಡ ಮಿಸ್ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ನಳಿನ್ ಕುಮಾರ್ ಕಟೀಲ್ ಅವರು ದಕ್ಷಿಣ ಕನ್ನಡದಿಂದ, ಅವರಿಗೂ ಕೂಡ ಮಿಸ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಅನಂತ್ ಕುಮಾರ್ ಹೆಗಡೆ ಅವರು ಉತ್ತರ ಕನ್ನಡ, ಅವರು ಕೊಟ್ಟಂತ ಹೇಳಿಕೆ ಅವರಿಗೆ ಮುಳುವಾಗುತ್ತಾ ಕಾದ್ ನೋಡಬೇಕು. ಮತ್ತೊಂದು ಕಡೆ ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಮಿಸ್ ಅಂತ ಹೇಳಲಾಗ್ತಾ ಇದೆ. ಚಿಕ್ಕೋಡಿಯಿಂದ ಬೇರೆಯವರ ಹೆಸರು ಈಗ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಮಿಸ್ ಅಂತ ಹೇಳಲಾಗ್ತದೆ. ಬಳ್ಳಾರಿಯಿಂದ ದೇವೇಂದ್ರಪ್ಪ ಅವರಿಗೆ ಟಿಕೆಟ್ ಮಿಸ್. ಶ್ರೀರಾಮುಲವರು ಭರ್ಜರಿಯಾಗಿ ಓಡಾಟವನ್ನು ನಡೆಸ್ತಾ ಇದ್ದಾರೆ. ದೇವೇಂದ್ರಪ್ಪ ಅವರಿಗೆ ಸಿಗುವ ಚಾನ್ಸಸ್ ಕಡಿಮೆ. ರಾಯಚೂರಿನಿಂದ ರಾಜಾ ಅಮರೇಶ್ ನಾಯಕ್ ಅವ್ರಿಗೂ ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ.